ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಅಭಿರುಚಿ. ನೋಡಿ, ನಾನು ಮತ್ತೆ ಕೆಸುವಿನ ಸೊಪ್ಪನ್ನು ತಂದಿದ್ದೀನಿ. ಆದರೆ ಈ ಸತಿ ಕೆಸುವಿನ ಸೊಪ್ಪಿನ ಜೊತೆ ಅದರ ದಡಿನೂ ಸಹ ತಂದಿದ್ದೀನಿ, ಅದರ ಸ್ಟೆಮ್. ಇದರಿಂದನೂ ಸಹ ಅಡುಗೆ ಮಾಡ್ತಾರೆ. ಇದರಿಂದ ಸಾಸಿವೆ, ಮಜ್ಜಿಗೆ ಹುಳಿ, ಪಲ್ಯ, ಗೊಜ್ಜು ಹೀಗೆ ವೆರೈಟಿ ಅಡುಗೆಗಳನ್ನು ಮಾಡ್ತಾರೆ. ಇವತ್ತು ನಾನು ಕೆಸುವಿನ ಸೊಪ್ಪಿನ ದಡಿಯಿಂದ ಮಾಡ್ತಕ್ಕಂತಹ ಮಜ್ಜಿಗೆ ಹುಳಿಯ ರೆಸಿಪಿನ ನಾನು ಶೇರ್ ಮಾಡ್ತಾಯಿದ್ದೀನಿ. ಈ ಕೆಸುವಿನ ಸೊಪ್ಪಾಗಲಿ ದಡಿಯಾಗಲಿ ಹೆಚ್ಚಲಿಕ್ಕೂ ಮುಂಚೆ ಕೈಗೆ ಎಣ್ಣೆ ಅಥವಾ ಹುಣಸೆ ಹಣ್ಣಿನ ರಸನ ಸವರ್ಕೊಳ್ಬೇಕು. ಯಾಕೆಂದರೆ ಒಂದು ಅದರ ಸೊನೆತಾಗಿ ತುರ್ಸುತ್ತೆ, ಇನ್ನೊಂದು ಕೈ ಕಪ್ಪಾಗಬಹುದು. ಇದೆರಡನ್ನೂ ಅವಾಯ್ಡ್ ಮಾಡಲಿಕ್ಕೆ ಬೆಟರ್ ಎಣ್ಣೆ ಅಥವಾ ಹುಣಸೆ ಹಣ್ಣಿನ ರಸನ ಸವರ್ಕೊಳ್ಳೋದು. ನೋಡಿ, ಹೀಗೆ ನಾವು ದಂಟನ್ನ ಹೆಚ್ಕೊಂಡ್ಬಿಟ್ಟು ಅದ್ರ ಮೇಲೆ ಇರೋ ಈ ತೆಳು ಲೇಯರ್ನ ಸುಲಿದು ತೆಕ್ಕೊಬೇಕಾಗತ್ತೆ. ಈ ತೆಳು ಲೇಯರಲ್ಲಿ ಕ್ಯಾಲ್ಶಿಯಂ ಆಕ್ಸಲೇಟ್ ಕ್ರಿಸ್ಟಲ್ಸ್ ಇದೆ. ಇದೇ ನಮಗೆ ತುರ್ಕೆ ಮತ್ತು ರ್ಯಾಷಸ್ನ ಉಂಟು ಮಾಡೋದು. ಇದನ್ನು ಸರಿಯಾಗಿ ಪೀಲ್ ಮಾಡದೆ ಆಹಾರದಲ್ಲಿ ಉಪಯೋಗಿಸಿದರೆ ತುಂಬ ಡೇಂಜರಸ್ಸು. ಒಂದು ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ಥ್ರೋಟಲ್ಲಿ, ನಾಲಿಗೆಯಲ್ಲಿ ಸ್ವೆಲ್ಲಿಂಗ್ ಬರೋ ಚಾನ್ಸಸ್ ಇದೆ. ಆದ್ದರಿಂದ ಇದನ್ನು ಸರಿಯಾಗಿ ಪೀಲ್ ಮಾಡಿಕೊಂಡೆ ನಾವು ಆಹಾರದಲ್ಲಿ ಯೂಸ್ ಮಾಡಬೇಕು. ಮತ್ತು ಈ ದಡಿನ ಫ್ರೆಶ್ಶಾಗಿ ತಂದ ದಿವಸನೇ ನಾವು ಆಹಾರದಲ್ಲಿ ಬಳಸಬಾರ್ದು. ಏಕೆಂದರೆ ಫ್ರೆಶ್ ಆಗಿದ್ದರೆ ಈ ಹೊರ ಲೇಯರ್ನ ಪೀಲ್ ಮಾಡೋದು ಕಷ್ಟ, ಅದು ಸ್ವಲ್ಪ ಉಳ್ಕೊಂಬಿಡುತ್ತೆ. ಹಾಗಾಗಿ ಇದನ್ನು ಒಂದು ದಿನ ಬಾಡಕ್ಕೆ ಬಿಟ್ಟುಬಿಟ್ಟು ನಾವು ಆಮೇಲೆ ಇದನ್ನು ಆಹಾರದಲ್ಲಿ ಉಪಯೋಗಿಸ್ಬೇಕು. ಒಂದು ದಿನ ಇದು ಬಾಡಿದ ಮೇಲೆ ಆ ಲೇಯರ್ನ ತೆಗೆಯೋದು ತುಂಬ ಸುಲಭ. ನಿಮಗೆ ಎಲೆನ ನೋಡಿ ಅನಿಸಿರ್ಬೋದು, ಇದೇನಪ್ಪ ಬಾಡಿ ಹೋಗಿದೆ ಅಂತ. ಹೌದು, ಇದು ನಿನ್ನೆ ಕುಯ್ದಿಟ್ಟ ಎಲೆ ಮತ್ತು ದಂಟು. ಇದನ್ನು ಸ್ವಲ್ಪ ಬಾಡಿದ ಮೇಲೆ ನೋಡಿ ಈಗ ಸುಲಿಲಿಕ್ಕೆ ಎಷ್ಟು ಸುಲಭ ಆಗ್ತಾ ಇದೆ. ಹಾಗೆ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಕೈ ಕಪ್ಪಾಗಬಹುದು, ಅದಕ್ಕೆ ಎಣ್ಣೆ ಹಚ್ಕೊಳ್ಳೋದು. ಮತ್ತೊಂದು, ಇದನ್ನು ಹಾಗೆ ಗಾಳಿಯ ಸಂಪರ್ಕಕ್ಕೆ ಬಿಟ್ಟುಬಿಟ್ರೆ ಇದು ಕಪ್ಪಾಗಿಬಿಡುತ್ತೆ. ಹಾಗಾಗಿ ಇದನ್ನು ಹೆಚ್ಚುತ್ತಿದ್ದ ಹಾಗೆ ನೀರಲ್ಲಿ ಹಾಕಿಟ್ಕೊಳ್ಳೋದು ಒಳ್ಳೆಯದು. ಮತ್ತು ಈ ದಡಿನ ಹೆಚ್ಚಬೇಕಾದ್ರೆ ಕೇರ್ಫುಲ್ಲಾಗಿ ಹೆಚ್ಚಿ. ಇದರಲ್ಲಿ ಕೆಲವು ಸತಿ ಮಳೆಗಾಲದಲ್ಲಿ ವಿಷಕಾರಿಯಾದ ಸಣ್ಣ ಹುಳುಗಳು ಎಲ್ಲ ಹರಿದಾಡಿರ್ತವೆ. ಅದೇ ರೀತಿ ಕೆಸರು, ಕೊಚ್ಚೆ ಎಲ್ಲ ನೋಡಿ ಈ ಓಪನ್ ಇರೋ ಜಾಗದಲ್ಲಿ ಸೇರ್ಕೊಂಡಿರಬಹುದು. ಅದನ್ನು ಸರಿಯಾಗಿ ತೊಳಿಬೇಕು. 4-5 ಸತಿ ದಡಿನ ಸರಿಯಾಗಿ ತೊಳೆದ್ಬಿಟ್ಟು ನೀರಲ್ಲಿ ಹಾಕಿ ನಾನೀಗ 1 ಸ್ಪೂನ್ ಸೋಡಾ ಪುಡಿನ ಹಾಕ್ತಾಯಿದ್ದೀನಿ. ಅಡುಗೆ ಸೋಡಾ, ಬೇಕಿಂಗ್ ಸೋಡಾ ಅಂತ ನಾವೇನು ಹೇಳ್ತೀವಿ ಅದು. ವೀಕ್ಷಕರೇ, ಇದೊಂದು ಒಳ್ಳೆ ಟಿಪ್ಸ್ ನೋಡಿ. ಈ ಕೆಸುವಿನ ಸೊಪ್ಪಾಗಲಿ ದಡಿಯಾಗಲಿ ಅದರ ತುರ್ಕೆ ಹೋಗಲಾಡಿಸ್ಲಿಕ್ಕೆ ಈ ಬೇಕಿಂಗ್ ಸೋಡಾ ಹಾಕಿಬಿಟ್ಟು 1/4 ಗಂಟೆ ನೆನೆಸಿಡ್ಬೇಕಂತೆ. ಹೌದು, ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದೆ, ತುರ್ಕೆ ಖಂಡಿತ ಕಡಿಮೆ ಆಗುತ್ತೆ. ನೋಡಿ, ಕೈಯಲ್ಲೂ ಸಹ ಕಪ್ಪು ಕಲೆ ಆಗಿಲ್ಲ ಎಣ್ಣೆ ಸವರ್ಕೊಂಡಿದ್ರಿಂದ. ಈ ಕೆಸುವಿನ ಸೊಪ್ಪಿಗೂ ಅಮಟೆಕಾಯಿಗೂ ಒಂಥರ ಅವಿನಾಭಾವ ಸಂಬಂಧ ನೋಡಿ. ಈ ಕೆಸುವಿನ ಸೊಪ್ಪಿನ ಯಾವ ಪದಾರ್ಥ ಮಾಡೋದಾರೋ ಅಮಟೆಕಾಯಿ ಬೇಕೇ ಬೇಕು. ಇವತ್ತು ಈ ದಡಿಯಿಂದ ಮಾಡ್ತಕ್ಕಂಥ ಮಜ್ಜಿಗೆ ಹುಳಿಗೂ ನಾನು ಅಮಟೆಕಾಯಿನ ಹಾಕ್ತಾಯಿದ್ದೀನಿ. ನೋಡಿ, ಇದು ನಾಟಿ ಅಮಟೆಕಾಯಿ, ಸೈಜ್ ಸಣ್ಣ ಇದೆ, ಸಿಪ್ಪೆ ತೆಳು ಇದೆ. ಇದನ್ನು ಹೀಗೆ 1 ಸತಿ ಕುಟ್ಟಿ ಜಜ್ಕೊಬೇಕು. ಇದು ತುಂಬ ಮ್ಯಾಶ್ ಆಗೋದಿಲ್ಲ, ನಾನು ಹೇಳಿದ್ದೀನಿ, ಇದ್ರ ಗೊರಟ ತುಂಬ ಗಟ್ಟಿಯಾಗಿರುತ್ತೆ. ಹೀಗೆ 1 ಏಟು ಜಜ್ಕೊಂಡ್ರೆ ಸಾಕು. ಈ ಕಡೆ ನಾನು ಬಾಣಲಿಲಿ 1 ಸ್ಪೂನ್ ಕೊಬ್ಬರಿ ಎಣ್ಣೆನ ಕಾಯಿಸಿ 1 ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕಿ ಸಿಡಿಸ್ಕೊತಾ ಇದ್ದೀನಿ. ಜೊತೆಲಿ ಒಂದು 6-7 ಬೆಳ್ಳುಳ್ಳಿ ಎಸಳನ್ನ ಸ್ವಲ್ಪ ಜಜ್ಜಿ ಹಾಕ್ತಾಯಿದ್ದೀನಿ. ಇದೆರಡನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಇದು ಸಾಸಿವೆ ಸಿಡಿದ ನಂತರ ನಾನು 1 ಹಸಿಮೆಣಸು, ಒಂದು 12-15 ಒಣ ಗಾಂಧಾರಿ ಮೆಣಸನ್ನು ಜಜ್ಜಿ ಹಾಕ್ತಾಯಿದ್ದೀನಿ. ಹಸಿಮೆಣಸು ಹಾಕ್ತಾ ಇರೋದು ಪರಿಮಳಕ್ಕೆ, ಗಾಂಧಾರಿ ಮೆಣಸು ಖಾರಕ್ಕೆ. ಹಸಿಮೆಣಸು ತುಂಬ ಜಾಸ್ತಿ ಹಾಕಿದರೆ ಅಸಿಡಿಟಿ ಆಗುತ್ತೆ. ಆದ್ದರಿಂದ ಹಸಿಮೆಣಸು ಟಾಲ್ರೇಟ್ ಮಾಡೋರು, ಇಷ್ಟಪಡೋರು ಗಾಂಧಾರಿ ಮೆಣಸನ್ನು ಹಾಕಬೇಕಂತ ಏನಿಲ್ಲ. ಈಗ ನಾನು ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ಇವಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋಕ್ಕೂ ನಾವು ಹೆಚ್ಚಿಟ್ಕೊಂಡ ಕೆಸುವಿನ ದಡಿನ ಹಾಕ್ಕೊಳ್ಳೋಣ. ಸೋಡಾ ಪುಡಿ ಹಾಕಿ ನೆನೆಸಿಟ್ಟಿದ್ದೆ, ಇದನ್ನೀಗ ಮತ್ತೆ ಇನ್ನೊಂದು ಸತಿ ತೊಳ್ಕೊಂಡು ನಾನು ಹಾಕ್ತಾಯಿದ್ದೀನಿ. ಹಾಕುವಾಗ ಕೈಯಲ್ಲಿ ಹಿಂಡಿ ಹಾಕಿ, ಏಕೆಂದರೆ ಇದು ಆಲ್ರೆಡಿ ಮಳೆಗಾಲದಲ್ಲಿ ಸಿಗೋಂಥ ಒಂದು ಗಿಡ ಆಗಿರೋದ್ರಿಂದ ಮಳೆ ನೀರನ್ನೇ ಇದಂಟು ಸರಿಯಾಗಿ ಹೀರ್ಕೊಂಡಿರುತ್ತೆ. ಜೊತೆಲಿ ನಾವೀಗ ನೀರಲ್ಲಿ ಬೇರೆ ನೆನೆಸಿಟ್ಟಿದ್ದೀವಿ, ಹಾಗಾಗಿ ಬೆಂದ ಮೇಲೆ ತುಂಬ ನೀರು ಬಿಟ್ಕೊಂಡ್ಬಿಡುತ್ತೆ. ಕೈಯಲ್ಲಿ ಹಿಂಡಿ ಹಾಕಿ ಹೀಗೆ 1-2 ಸತಿ ಸೌಟಲ್ಲಿ ಅದನ್ನು ಮಗ್ಚೋಣ. ಈಗ ನೋಡಿ, ನಾವು ಜಜ್ಜಿಟ್ಕೊಂಡಂತಹ ಅಮಟೆಕಾಯಿನೂ ಸಹ ಹಾಕಿಬಿಡೋಣ. ಇವಿಷ್ಟನ್ನು ಹಾಕಿ ಒಂದು ಅರ್ಧ ನಿಮಿಷ
ಇದನ್ನು ಚೆನ್ನಾಗಿ ಹೀಗೆ ಹುರಿದ್ಬಿಟ್ಟು ಒಂದು 1/4 ಲೋಟ ಅಥವಾ ಅರ್ಧ ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಮುಚ್ಚಿ ಬೇಯೋಕ್ಕಿಡೋಣ. ಇದನ್ನು ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ, ಇದು ಬೇಗ ಬೆಂದು ಮೆತ್ತಗಾಗ್ಬಿಡುತ್ತೆ. ಒಂದು 4ರಿಂದ 5 ನಿಮಿಷ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸಿದರೆ ಆಯಿತು. ಹೀಗೆ 1-2 ಸತಿ ಕೈ ಆಡಿಸಿ ಬುಡ ಹಿಡಿದ ಹಾಗೆ ನೋಡಿ. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಈ ಹಂತದಲ್ಲಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕಿ ಮತ್ತೆ 1-2 ಸತಿ ಕೈ ಆಡಿಸಿ ಇನ್ನೊಂದು 2 ನಿಮಿಷ ಇದನ್ನು ಬೇಯಕ್ಕಿಡೋಣ. ಇಲ್ಲಿ ನೋಡಿ, ಈಗ ಇದು ಸಾಕಷ್ಟು ಬೆಂದಿದೆ. ಇದಕ್ಕೀಗ ನಾವು 1 ಬಟ್ಲು ಹುಳಿ ಮೊಸರನ್ನ ಹಾಕೋಣ. ಕೆಲವರು ಮೊಸರು ಹಾಕದೆ ಮಾಡ್ತಾರೆ, ಅದನ್ನು ಗೊಜ್ಜು ಅಂತ ಕರೀತಾರೆ. ಇದಕ್ಕೆ ಮೊಸರು ಹಾಕಿದರೆ ಇದೇ ಮಜ್ಜಿಗೆ ಹುಳಿ. ನೋಡಿ, ಮೊಸರು ಹಾಕದೇ ಇದ್ದರೆ ನೀವು 1 ಅಥವಾ 2 ಅಮಟೆಕಾಯಿ ಜಾಸ್ತಿ ಹಾಕ್ಕೊಳ್ಳಿ, ಆಗ ತುರ್ಕೆನ ಒಡಿಲಿಕ್ಕೆ ಅದು ಸಾಕು. ನಾನು ಹುಳಿ ಮೊಸರು ಹಾಕ್ತಾ ಇದ್ದೆ, ಹಾಗಾಗಿ 3 ಅಮಟೆಕಾಯಿನ ಹಾಕಿದ್ದೆ. ನೋಡಿ, ಮೊಸರು ಹಾಕಿದ ಮೇಲೆ ಹೆಚ್ಚಿಗೆ ಕುದಿಸ್ಬಾರ್ದು, 1 ಕುದಿ ಬಂದರೆ ಸಾಕು. ಕೆಲವರು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾರೆ. ನಿಮಗೆ ಸ್ವಲ್ಪ ಸಿಹಿ ಇದ್ದರೆ ಇಷ್ಟ ಆಗುತ್ತೆ ಅಂತಾದರೆ ಬೆಲ್ಲ ಹಾಕ್ಕೊಳ್ಳಿ. ನಾನು ಬೆಲ್ಲ ಹಾಕ್ತಾ ಇಲ್ಲ. ನೋಡಿ, ಈಗ ಇದು ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಕಲಸಿ ತಿನ್ನಲಿಕ್ಕಂತೂ ಸೂಪರಾಗಿರುತ್ತೆ. ಮಳೆಗಾಲದಲ್ಲಿ ನೋಡಿ ಎಷ್ಟು ತರಹದ ವಿಶೇಷ ಅಡುಗೆಗಳು ಈ ಕೆಸುವಿನ ಸೊಪ್ಪಿನಿಂದ, ಕಳಲೆಯಿಂದ ನಾವು ಮಾಡ್ತೀವಿ ಅಂತ. ಬಿಸಿ ಬಿಸಿ ಅನ್ನಕ್ಕೆ ಮಜ್ಜಿಗೆ ಹುಳಿ ಹಾಕ್ಕೊಂಡು 4 ಹನಿ ಕೊಬ್ಬರಿ ಎಣ್ಣೆ ಬಿಟ್ಟು ಕಲಿಸ್ಕೊಂಡು ತಿಂದ್ರಂತೂ 1 ಚರಿಗೆ ಅನ್ನ ಇದ್ದರೂ ಖಾಲಿಯಾಗುತ್ತೆ. ಒಮ್ಮೆ ಮಾಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮರೀದ ಹಾಗೆ ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.